ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಡಿಸಿಎಂ ಆಗ್ತಾರಾ ಜಾರಕಿಹೊಳಿ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಸಂಪುಟ ವಿಸ್ತರಣೆ ಸರ್ಕಸ್ನ ಮಧ್ಯೆ ಫ್ಯಾನ್ಸ್ ಒಂದು ಪೋಸ್ಟ್ ಮಾಡಿದ್ದಾರೆ. ಇದು ಇಂಥ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಅಭಿನಂದಿಸಿ ಅಭಿಮಾನಿಗಳು ಪೋಸ್ಟ್ ಮಾಡಿದ್ದಾರೆ. ಅಭಿಮಾನಿಗಳು ಮಾಡಿರುವಂತಹ ಪೋಸ್ಟ್ ಇಂದ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಡಿಸಿಎಂ ಆಗ್ತಾರಾ ಅನ್ನೋ ಪ್ರಶ್ನೆ. ಡಿಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿರುವಂತಹ ಜಾರಕಿಹೊಳಿಗೆ ಅಭಿನಂದನೆ ಅಂತ ಒಂದು ಪೋಸ್ಟ್ ಹಾಕಿದ್ದಾರೆ ನೋಡಿ. ಇದೇ ಪೋಸ್ಟ್ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪೋಸ್ಟ್ ಹರಿದಾಡ್ತಾ ಇದೆ. ಈ ಪೋಸ್ಟ್ ಹಾಕಿರೋ ಉದ್ದೇಶ ಏನು ಅನ್ನುವಂತ ಪ್ರಶ್ನೆ. ಹಾಗಾದ್ರೆ ಡಿಸಿಎಂ ಆಗ್ತಾರಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಈ ಜಾರಕಿಹೊಳಿ ಫ್ಯಾನ್ಸ್ ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟರ್ ಅನ್ನ ಗಮನಿಸ್ತಾ ಇದೀವಿ. ಪ್ರಮಾಣ ವಚನ ಸ್ವೀಕಾರ ಮಾಡಲಿರುವಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಅಭಿನಂದನೆಗಳು ಅಂತ ಪೋಸ್ಟ್ ಮಾಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಕೂಡ ಅಂತಿಮ ಮುದ್ರೆ ಬಿದ್ದಿದ್ದಾಗಿದೆ. ನೂತನ ಸಚಿವರ ಪಟ್ಟಿಯನ್ನ ಹೈಕಮಾಂಡ್ ಫೈನಲ್ ಮಾಡಿದೆ. ಇವತ್ತು ಅಥವಾ ನಾಳೆ ಸಚಿವರ ಪಟ್ಟಿ ಹೊರಬೀಳುವಂತ ಸಾಧ್ಯತೆ ಇದೆ. ಇದೇ ವೇಳೆ ಸ್ಪೀಕರ್ ಹಾಗೂ ಸಭಾಪತಿ ಬದಲಾವಣೆಗೂ ಕೂಡ ಹೈಕಮಾಂಡ್ ಮನಸ್ಸು ಮಾಡಿದೆ. ಮಂತ್ರಿ ಭಾಗ್ಯ ಯಾರಿಗೆ ಸಿಕ್ಕಿಲ್ವೋ ಅವರಿಗೆ ಸಾಂವಿಧಾನಿಕ ಹುದ್ದೆ ನೀಡುವಂತಹ ತಂತ್ರವನ್ನ ಹೆಣೆಯಲಾಗಿದೆ. ಸ್ಪೀಕರ್ ಸಭಾಪತಿ ಬದಲಾವಣೆಗೆ ವರಿಷ್ಠರ ಸೂಚನೆ. ಸಚಿವ ಸ್ಥಾನ ಕೈತಪ್ಪಿದವರಿಗೆ ಸಾಂವಿಧಾನಿಕ ಹುದ್ದೆ. ಅಳೆದು ತೂಗಿ ಅಂತೂ ಸಚಿವ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡಿದೆ. ನೀವು ರಾಜ್ಯಕ್ಕೆ ಹೋಗುವಂತೆ ವರಿಷ್ಠರು ಹೇಳ್ತಾ ಇದ್ದಂತೆ ನಾಯಕರು ವಾಪಸ್ಸಾಗಿದ್ದಾರೆ. ಹೈಕಮಾಂಡ್ ಪಟ್ಟಿ ಫೈನಲ್ ಮಾಡಿ ರವಾನಿಸಲಿದೆ. ಸ್ಪೀಕರ್ ಹಾಗೂ ಸಭಾಪತಿ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಮಾಡಿದೆ ಎನ್ನಲಾಗಿದೆ. ಈಗಾಗಲೇ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಗೆ ಸ್ಪೀಕರ್ ಹಾಗೂ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ಸಿಕ್ಕಿತ್ತು. ಈಗ ಪರಿಷತ್ನಲ್ಲಿ ಕಾಂಗ್ರೆಸ್ಗೆ ಬಹುಮತ ಹಿನ್ನೆಲೆ ಸಭಾಪತಿ ಉಪಸಭಾಪತಿ ಸ್ಥಾನ ಸಿಗಲಿದೆ. ಈಗಾಗಲೇ ಉಪಸಭಾಪತಿ ಸ್ಥಾನ ಖಾಲಿಯಾಗಿದೆ. ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ಕೂಡ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ನಾನು ಬಿಟ್ಬಿಡ್ತೀನಿ. ಏನ್ ಮಾಡೋದು ಈಗ? 10 ವರ್ಷ ಆದ್ರೂ ಮಾಜಿ ಅಂತಾರೆ, 1 ವರ್ಷ ಆದ್ರೂ ಮಾಜಿ ಅಂತಾರೆ. ಸಾಕು, ಮತ್ತೆ 3 ಸಲ ಸಭಾಪತಿ ಆಗೀನಿ. ನೀವು ವಿಚಾರ ಮಾಡ್ರಿ. ನಾವೊಬ್ಬ ಸಾಮಾನ್ಯ ಮನುಷ್ಯ ಇದ್ದಂತವ ಇಂತ ಎತ್ತರವಾದಂತ ಸ್ಥಾನವನ್ನು ಕೊಡಿದ್ದೇವೆ ಕರುಣಿಸೋಣ. ಈಗ ಯಾರಿಗಾರ ಇನ್ನೊಬ್ಬರಿಗೆ ಅದು ಒಳ್ಳೇದಾಗತ್ತೆ ಅಂದ್ರೆ ನಂದಿನ ಐ ಹ್ಯಾವ್ ನೋ ಅಬ್ಜೆಕ್ಷನ್. ಸರ್ಕಾರದಿಂದ ಅಥೆಂಟಿಕ್ ಯಾರ ಬರ್ಬೇಕಿಷ್ಟ. ಅಥೆಂಟಿಕ್ ಬಂದಾಗ ನಾನು ನೋಟಿಸ್ ಕೊಟ್ಟಿಸ್ಕೊಂಡು ವಿಶ್ವಾಸ ಮಂಡನೆ ಮಾಡಿಕೊಂಡು ಆ ಚರ್ಚೆ ಮಾಡಿ ಅಷ್ಟು ನಿರ್ಲಜ್ಜತನ ತೋರಿಸುದು. ಅದು ನೋಟಿಸ್ ಬಂದೈತಿ ಅಂತ ಒಂದು ಕ್ಷಣ ನಾನು ಇದಕ್ಕೆ ಬಂದ್ರೆ ನಾನು ಅಲ್ಲಿ ಹೋಗುದಿಲ್ಲ. ಇನ್ನು ಸಚಿವ ಸ್ಥಾನಕ್ಕೆ ಹಲವು ಹಿರಿಯ ಶಾಸಕರು ಪೈಪೋಟಿ ನಡೆಸಿದ್ದಾರೆ. ಹೊಸ ಮುಖಗಳಿಗೆ ಆದ್ಯತೆ ನೀಡುವಂತೆ ಹೈಕಮಾಂಡ್ ತೀರ್ಮಾನಿಸಿದೆ. ಮಂತ್ರಿ ಗದ್ದಿಗೆ ಸಿಗದ ಹಿರಿಯರಿಗೆ ಸ್ಪೀಕರ್, ಸಭಾಪತಿ ಹುದ್ದೆ ನೀಡುವ ಬಗ್ಗೆ ವರಿಷ್ಠರು ಚರ್ಚೆ ಮಾಡಿದ್ದಾರೆ. ಯಾರಿಗೆ ಸ್ಪೀಕರ್ ಪಟ್ಟ? ಸಚಿವ ಸ್ಥಾನಕ್ಕೆ ಹಲವು ಹಿರಿಯ ಶಾಸಕರು ಪೈಪೋಟಿಯಲ್ಲಿದ್ದಾರೆ. ಈ ನಡುವೆ ಸ್ಪೀಕರ್ ಸ್ಥಾನಕ್ಕೆ ಮಾಜಿ ಸಚಿವ ಎಚ್.ಕೆ. ಪಾಟೀಲ್, ಮಾಜಿ ಸಚಿವ ದಿನೇಶ್ ಗುಂಡೂರಾವ್, ಶಾಸಕ ಬಿಆರ್ ಪಾಟೀಲ್ ಹೆಸರು ಹೈಕಮಾಂಡ್ ಪರಿಶೀಲಿಸಿದೆ. ಯಾರಾಗ್ತಾರೆ ಸಭಾಪತಿ? ಇನ್ನು ಸಭಾಪತಿ ಸ್ಥಾನಕ್ಕೆ ಬೋಸರಾಜು ಹೆಸರು ಕೇಳಿ ಬರ್ತಾ ಇದೆ. ಸಚಿವ ಸ್ಥಾನ ಸಿಗದಿದ್ದರೆ ಸಲೀಂ ಅಹಮದ್ಗೆ ಸಭಾಪತಿ ಮಾಡಬಹುದಾ ಎಂಬ ಚರ್ಚೆ ನಡೆದಿದೆ. ಇಬ್ಬರನ್ನ ಬಿಟ್ಟು ಬೇರೆ ಹೊಸಬರಿಗೆ ಉಪಸಭಾಪತಿ ನೀಡುವ ಬಗ್ಗೆಯೂ ಚರ್ಚೆ ನಡೆದಿದೆ. ಇದೆಲ್ಲವೂ ಮುಂದಿನ ಅಧಿವೇಶನ ವೇಳೆ ನೇಮಕವಾಗುವಂತಹ ಸಾಧ್ಯತೆ ಇದೆ. ಸಚಿವ ಸ್ಥಾನಕ್ಕೆ ತೀವ್ರ ಪೈಪೋಟಿ ನಡೆದಿದ್ದು ಎಲ್ಲರಿಗೂ ಸಚಿವ ಸ್ಥಾನ ನೀಡಲು ಸಾಧ್ಯವಿಲ್ಲ ಎಂಬುದು ಅರಿವಿದೆ. ಹೀಗಾಗಿ ಮಹತ್ವದ ಸ್ಥಾನಗಳಿಗೆ ಸಚಿವ ಸ್ಥಾನ ಸಿಗದ ಹಿರಿಯರಿಗೆ ಮಣೆ ಹಾಕಲು ಹೈಕಮಾಂಡ್ ಜೊತೆ ರಾಜ್ಯ ನಾಯಕರು ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ.